ಡಿಸೆಂಬರ್ ಏನೋ ಮುಗ್ದೋಯ್ತು, ಆದರೆ ಚಳಿ ಮಾತ್ರ ಮುಗ್ದಿಲ್ಲ. ಇನ್ನೂ ಚಳಿ ಚಳಿ ಅಂತ ಅನಿಸ್ತಿರೋರಿಗೆ ಈ ಸೂಪ್ ಮಾಡ್ಕೊಂಡು ಕುಡಿದ್ರೆ ಇಟ್ ಈಸ್ ದ ಬೆಸ್ಟ್ ಥಿಂಗ್ ಎವರ್. ಯಾವ ಸೂಪು ಅಂತ ನೋಡ್ತಾ ಇದ್ದೀರಾ? ಇದು ನುಗ್ಗೆಕಾಯಿ ಸೂಪ್. ನುಗ್ಗೆಕಾಯಿನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಇವಾಗಿನ ಕಾಲದ ಜನ. ಬಟ್ ನುಗ್ಗೆಕಾಯಲ್ಲಿ ಎಷ್ಟು ನ್ಯೂಟ್ರಿಷನ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಇದು ನಮಗೆ ಒಂಥರ ಇಮ್ಯುನಿಟಿ ಬೂಸ್ಟರ್ ಥರ. ಸೊ ನಿಮಗೆ ಈ ಚಳಿನಲ್ಲಿ ಒಳ್ಳೆ ನುಗ್ಗೆಕಾಯಿ ಸೂಪ್ ಮಾಡಬೇಕು ಅಂತಂದರೆ ಈ ರೆಸಿಪಿನ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಥರ ನುಗ್ಗೆಕಾಯಿ ಸೂಪ್ ಮಾಡ್ತೀರಾ ಅಂತ ಖಂಡಿತ ಹೇಳಿ. ಮೊದಲಿಗೆ ನುಗ್ಗೆಕಾಯ್ದು ನಾರೆಲ್ಲ ಸ್ವಲ್ಪ ತೆಗಿಬೇಕಾಗತ್ತೆ. ತುಂಬ ತೆಗಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತೆಗೆದ್ರೆ ಸಾಕು. ಹಾಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಹೆಸರು ಬೇಳೆನ ಒಂದು 20 ಮಿನಿಟ್ಸ್ ನೆನೆಸಿ ಇದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೀರಿನ ಸಮೇತ. ಹೆಸರು ಬೇಳೆನಲ್ಲಿ ಒಳ್ಳೆ ಫೈಬರ್ ಇರುತ್ತೆ, ಹಾಗೆ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡ್ತಿದ್ದೀನಿ. ನೀವು ಸ್ವಲ್ಪ ತೊಗರಿ ಬೇಳೆ ಕೂಡ ಹಾಕೋಬೋದು, ಇದು ನಿಮ್ಮ ಇಷ್ಟ. ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾನೇನು ಮಾಡಿದೆ, ಈರುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿದು ಸ್ಟೆಮ್, ಅಂದರೆ ಕೊರಿಯಾಂಡರ್ ಸ್ಟೆಮ್ ಅಂತ ಕರೀತಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ಇರುತ್ತೆ. ಸೊ ಕೊರಿಯಾಂಡರ್ನ ಲಾಸ್ಟಲ್ಲಿ ಹಾಕೋಣ, ಅಂದರೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ ಇರುತ್ತಲ್ಲ ಅದನ್ನು ಇದಕ್ಕೆ ಬೇಯಿಸೋಕ್ಕೆ ಹಾಕೋಣ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂಥರ ಇಮ್ಯುನಿಟಿ ಬೂಸ್ಟರ್ ಥರನೇ, ಅದು ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗೆ ಕಟ್ ಮಾಡಿರೋ ನುಗ್ಗೆಕಾಯಿನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕಾಳುಮೆಣಸನ್ನು ಹಾಗೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು 2ರಿಂದ 3 ವಿಸಲ್ ನೀವು ಕೂಗಿಸ್ಕೋಬೇಕಾಗತ್ತೆ. ತುಂಬ ಹೊತ್ತು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 2ರಿಂದ 3 ವಿಸಲ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಆರದ ಮೇಲೆ ಈ ಥರ ಚೆನ್ನಾಗಿ ಬೆಂದಿರತ್ತೆ. ಇದು ಬೆಂದಿಲ್ಲ ಅಂತಂದರೆ ಇನ್ನೂ 1 ಅಥವಾ 2 ವಿಸಲ್ ಮಾಡಿಕೊಡಿ. ಸೊ ಈ ಥರ ನೀವು ನೀಟಾಗಿ ಮಿಕ್ಸ್ ಮಾಡಿದಾಗ ಈ ಬೇಳೆ ಎಲ್ಲ ಒಂಥರ ಮಿಕ್ಸ್ ಆಗಬೇಕು, ಅಂದರೆ ಬೇಳೆ ಎಲ್ಲ ಬೆಂದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಡೈರೆಕ್ಟಾಗಿ ನುಗ್ಗೆಕಾಯಿ ಸಮೇತ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೇಕಾದರೆ ನೀರು ಹಾಕೋಬೋದು, ಬಟ್ ನೀರು ಹಾಕೊಳ್ಳದೆ ಕೂಡ ಮಾಡ್ಬೋದು, ಯಾಕಂದರೆ ಬೇಳೆಯಲ್ಲಿ ಆಲ್ರೆಡಿ ನೀರಿರುತ್ತೆ. ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ಇಂಗಿನ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಹಾಗೆ ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ಸ್ಟ್ರೇನ್ ಮಾಡ್ಕೋಬೇಕು, ಅಂದರೆ ಸೋಸಬೇಕು. ಇದರಲ್ಲಿ ಯಾವುದೇ ಥರ ನಾರಿನ ಪದಾರ್ಥ ಬರಬಾರ್ದು. ನೀವು ಸ್ಟ್ರೇನ್ ಮಾಡದೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಆ ನಾರು ಬಾಯಿಗೆ ಸಿಗುತ್ತೆ. ಸೊ ಈ ಥರ ನಾವು ಸ್ಟ್ರೇನ್ ಮಾಡಿಕೊಂಡಾಗ ಇದರ ನಾರಿನ ಅಂಶ ಎಲ್ಲ ಕೂಡ ಸಪ್ರೇಟಾಗಿ ನಾವು ಇಟ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಅದರದ್ದು ನಾರೆಲ್ಲ ತೆಗಿತಾ ಇದ್ದೀನಿ. ಇದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮಾಡಬೇಕಾಗತ್ತೆ, ಯಾಕಂದರೆ ಇದರಲ್ಲಿ ತುಂಬ ವೇಸ್ಟ್ ಆಗಬಾರ್ದು. ಎಲ್ಲ ಪದಾರ್ಥಗಳು ಸಮ ಪ್ರಮಾಣವಾಗಿ ನೀಟಾಗಿ ಹೊಂದಿಕೊಂಡು ಈ ಥರ ನೋಡಿ ಒಂದು ಜೆಲಿಟಿನಸ್ ಥರ ಒಂದು ಫೀಲ್ ಆಗ್ತಾ ಇದೆ. ನಾನ್ ವೆಜಿಟೇರಿಯನ್ಸ್ ತಿನ್ನೋರಿಗೆ ಮಟನ್ ಕಾಲ್ ಸೂಪ್ ಎಲ್ಲ ತಿಂತಾರೆ. ಆ ಮಟನ್ನಲ್ಲಿ ಫ್ಯಾಟ್ ಈ ಥರ ತೆಗೆದಾಗ ಜೆಲಿಟಿನಸ್ ಅಂತ ಕರೀತಾರೆ. ಸೊ ಅದೇ ಜೆಲಿಟಿನಸ್ ಟೆಕ್ಸ್ಚರ್ ಈ ನುಗ್ಗೆಕಾಯಿ ಸೂಪಲ್ಲೂ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಕೊತ್ತಂಬರಿ ಹಾಕಿ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಒಂದು 2ರಿಂದ 5 ನಿಮಿಷ ಕುದಿಸ್ಬೇಕಾಗತ್ತೆ. ಇದು ಚೆನ್ನಾಗಿ ಕುದಿಸಿದ ಮೇಲೆ ಈ ಥರ ಒಂದು ಕಪ್ಪಲ್ಲಿ ನೀವು ಸರ್ವ್ ಮಾಡಿದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನುಗ್ಗೆಕಾಯಲ್ಲಿ ಇನ್ಯಾವ ರೆಸಿಪೀಸ್ ಮಾಡಿದ್ದೀರಾ ಅಂತ ಖಂಡಿತ ಹೇಳಿ. ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ ಕೂಡ ಮಾಡಿ ನಾನು ರೆಸಿಪಿ ಹಾಕಿದ್ದೀನಿ, ಖಂಡಿತ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಇದೇ ಥರ ಸಪೋರ್ಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.